ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಆದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಧ್ಯಾನ ಪ್ರಕ್ರಿಯಾ ಸಂಧಿ ಮೊದಲನೇ ಪದ್ಯ. ಪಾದುಕೆಯು ಕಂಟಕ ಸಿಕ್ಕಿತ ಮೊದಲಾದವನು ದಿನ ಬಾಧಿಸವು ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ಹೃಷಿಕಪನ ಮೂರ್ತೆ. ಸಾದರದಿ ನೆನೆವವನು ಏನಪರಾಧಗಳ ಮಾಡಿದರು ಸರಿಯ ನಿರೋಧಗೈಸವು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು. ಇಲ್ಲಿ ಧ್ಯಾನದ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ ದೃಷ್ಟಾಂತಪೂರ್ವಕವಾಗಿ. ಪಾದುಕೆಯ ಪಾದರಕ್ಷೆಯನ್ನು ಹಾಕಿಕೊಂಡ ಮಾರ್ಗ ಪ್ರಯಾಣ ಮಾಡುವವನಿಗೆ ಕಂಟಕ ಅಂದರೆ ಮುಳ್ಳು, ಸಿಕ್ಕಿತ ಅಂದರೆ ಉಸುಬಿನ ಕಣಗಳು, ಕಲ್ಲು, ಇವು ಮುಳ್ಳು ಯಾವುದು ಬಾಧಿಸೋದಿಲ್ಲ, ನಿತ್ಯದಲ್ಲಿ ಬಾಧೆ ಮಾಡಲಾರವು. ಅದರಂತೆ ಏಕಾದಶೇಂದ್ರಿಯಗಳಲ್ಲಿ ಮನವೇ ಮೊದಲಾದ 11 ಇಂದ್ರಿಯಗಳಲ್ಲಿ ಬಿಡದೆ ಸಂತತವಾಗಿ ನಿತ್ಯದಲ್ಲಿ ಪ್ರತೀಕ್ಷಣ ಹೃಷಿಕಪನ ಮೂರ್ತಿ ಹೃಷಿಕೇಶ ಇಂದ್ರಿಯ ನಿಯಾಮಕ ಪರಮಾತ್ಮನ ಮೂರ್ತಿಯ ಪಾದವನ್ನು ನಿತ್ಯದಲ್ಲಿ ಸಾದರದಲ್ಲಿ ಭಕ್ತಿ ಪುರಸ್ಸರವಾಗಿ ಧ್ಯಾನ ರೀತಿಯ ನೆನೆಯುವವನು, ಧ್ಯಾನ ಮಾಡುವವನು ಏನಪರಾಧಗಳು ಮಾಡಿದರೂ ಸರಿ, ಆಕಸ್ಮಿಕವಾಗಿ ಸಂಭವಿಸುವ ಅಪರಾಧಗಳನ್ನು ಮಾಡಿದರೂ ಭಕ್ತಾಪರಾಧ ಸಹಿಷ್ಣುವಾದ ಪರಮಾತ್ಮನು ಮೋಕ್ಷ ಮಾರ್ಗಕ್ಕೆ ಸಂಭವಿಸುವ ಕಂಟಕ, ಮುಳ್ಳು, ಕಲ್ಲು, ಬಾಧೆ, ದೈತ್ಯಾದಿಗಳ ಬಾಧೆ ಇವುಗಳನ್ನು ಪರಿಹಾರ ಮಾಡ್ತಾರೆ. ಸದಾ ಭಗವಂತನ ಪಾದಧ್ಯಾನ ಮಾಡುವವರ ಕ್ಷುದ್ರಾಪರಾಧಗಳು ಹೇಳ್ತಾ ಇದ್ದಾರೆ, ದುರಿತ ಸಮೂಹಗಳು ಮೋಕ್ಷ ಮಾರ್ಗಕ್ಕೆ ನಿರೋಧ ಗೈಸವು, ಅಡ್ಡ ಆಗೋದಿಲ್ಲ. ಕಲ್ಲು ಮುಳ್ಳಿನ ಬಾಧೆಯಂತೂ ಸರ್ವಥಾ ಇಲ್ಲ. ಹೀಗೆ ಹರಿಪಾದ ಧ್ಯಾನರತರಿಗೆ ಅನಾಯಾಸದಿಂದ ಮೋಕ್ಷ ದೊರೆಯುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೃಷಿಕೇಶ ಪರಮಾತ್ಮನ ಮೂರ್ತಿಗಳನ್ನು ಆದರದಿಂದ ನೆನೆಯುವ ಸಾತ್ವಿಕ ಭಕ್ತರಿಗೆ ಪ್ರಮಾದದಿಂದ ಆಕಸ್ಮಿಕವಾಗಿ ಸಂಭವಿಸುವ ಅಪರಾಧಗಳು ಮೋಕ್ಷ ಮಾರ್ಗಕ್ಕೆ ತಡೆಯನ್ನು ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಗವಂತನೇ ನಿರಂತರವಾದ ಅಖಂಡ ಸಂಸ್ಮರಣೆ, ಆ ಸಂಸ್ಮರಣೆಯೇ ಧ್ಯಾನ ಅಂತ ಅನಿಸ್ಕೊಳ್ಳುತ್ತೆ. ಇಂತಹ ಧ್ಯಾನವು ಆಸನವಿಲ್ಲದೆ ನಡೆಯುವುದಿಲ್ಲವಾದುದರಿಂದ ಧ್ಯಾನೋಪಾಸನೆಗೆ ಅಂಗವಾಗಿ ಆಸನಾದಿ ನಿಯಮಗಳನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸೂತ್ರದಲ್ಲಿ ಹೇಳಲ್ಪಟ್ಟ ಈ ಧ್ಯಾನೋಪಾಸನೆಯನ್ನು ಹೇಳಲು ದಾಸವರಿಯರು ಉಪಕ್ರಮಿಸ್ತಾ ಇದ್ದಾರೆ. ಪಾದುಕೆ ಎಂಬ ಪದ್ಯದಿಂದ ಆರಂಭಿಸಿ, ಪಾದರಕ್ಷೆಯು ಮುಳ್ಳು ಕಲ್ಲುಗಳಿಂದ ಪಾದವನ್ನು ಹೇಗೆ ಸಂರಕ್ಷಿಸುತ್ತದೆಯೋ ಹಾಗೆ ಪರಮಾತ್ಮನ ಪಾದ ಧ್ಯಾನವು ಭಕ್ತರನ್ನು ಪಾಪಗಳಿಂದ ಸಂರಕ್ಷಣೆ ಮಾಡ್ತದೆ. ಓದಿದ್ದಾರೆ ಹೃಷಿಕಪ, ಹೃಷಿಕೇಶ ಇದು ಸಹಸ್ರನಾಮದಲ್ಲಿ ಒಂದು. ಹೃಷಿಕೇಶ ಅಂದರೆ ಇಂದ್ರಿಯ ಮುಂತಾದವುಗಳನ್ನು ರಕ್ಷಣೆ ಮಾಡ್ತಾನೆ. ಹಾಗೂ ಇಂದ್ರಿಯಾಭಿಮಾನಿ ದೇವತೆಗಳು ಶ್ರೀಹರಿಯನ್ನು ಸಂಶಯಿಸುವುದರಿಂದ ಪರಮಾತ್ಮನು ಇಂದ್ರಿಯ ಸ್ವಾಮಿಯಾದುದರಿಂದ ಹೃಷಿಕೇಶ ಹೃಷಿಕಪ ಅಂತ ಕರೀತಾ ಇದ್ದಾರೆ. ಹಗಲು ನಂದಾದೀಪದಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು 4 ಪುರುಷಾರ್ಥವನು ಬೇಡದಲೇ. ಜಗದುದರ ಕೊಟ್ಟುದನು ಭುಂಜಿಸು ಮಗ ಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದ್ಹೀನವೆಂದಡಿಗಡಿಗೆ ನೆನೆಯುತ್ತಿರು. ಹಗಲು ಹೊತ್ತಿನಲ್ಲಿ ಸೂರ್ಯನ ಮಹಾಪ್ರಕಾಶ ಇರುತ್ತೆ. ಸೂರ್ಯನ ಪ್ರಕಾಶದ ಮುಂದೆ ದೀಪದ ಪ್ರಕಾಶ ಏನೂ ಉಪಯೋಗ ಬೀಳದಿದ್ದರೂ ಹಗಲಿನಲ್ಲಿ ಪರಮಾತ್ಮನ ಮುಂದೆ ಪರಮಾತ್ಮನ ಪ್ರೀತಿಗೋಸ್ಕರ ನಂದದ ಆನಂದವನ್ನು ಕೊಡುವ ದೀಪವನ್ನು ಸದಾ ಭಗವಂತನಿಗೆ ಎದುರಿಗೆ ಹಚ್ಚುವ ದೀಪವು
ನಂದಾದೇವಿಗೆ ನಂದಾದೀಪ ಅಂತ ಕರೆಸ್ಕೊಳ್ತೇವೆ. ಈ ದೀಪವು ತನ್ನದೆಂದು ಪರಮಾತ್ಮ ಸಂತುಷ್ಟತೆಯಿಂದ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ನಿರ್ವ್ಯಾಜ ಭಕ್ತಿಯಿಂದ ಫಲರಾಹಿತ್ಯನಾಗಿ ಹಗಲು ದೇವರ ಮುಂದೆ ಹಚ್ಚುವ ಆನಂದದಾಯಕವಾದ ಪ್ರಕಾಶಮಾನ ದೀಪದಂತೆ ನಿಗಮವೇದ್ಯನ ವೇದವೇದ್ಯನಾದನ ವೇದಸ್ತುತ್ಯನಾದ ಪರಮಾತ್ಮನನ್ನು ಪೂಜಿಸುತ್ತಾ ಧ್ಯಾನದಲ್ಲಿ ನೆನೆದು ಧ್ಯಾನೋಪಾಸನೆ ಪೂಜಾ ವಿಜಯದಾಸರು ಇತ್ಯಾದಿ ಸುಳಾದಿಗಳು ಹೇಳಿದ್ದಾರೆ. ಅದನ್ನು ಮನದಲ್ಲಿ ಧ್ಯಾನ ಮಾಡಿ ತದಭಿಮಾನಿ ದೇವತೆಗಳನ್ನು ತದ್ಗತನಾಗಿರುವಂತಹ ಪರಮಾತ್ಮನ ರೂಪಗಳನ್ನು ಬಿಂಬೈಕ್ಯ ಚಿಂತಿಸುತ್ತಾ ಪೂಜೆ ಮಾಡಿ ಕೈ ಮುಗಿದು ನಮ್ರ ಭಾವದಿಂದ ತಲೆ ಬಗ್ಗಿಸಿ ಕೈಗಳನ್ನು ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನ್ನು ಬೇಡದಲೆ ಧರ್ಮ ಅರ್ಥ ಕಾಮ ಮೋಕ್ಷ ಸಹ ಬೇಡದೆ ಕೇವಲ ಪರಮಾತ್ಮನ ಪ್ರೀತಿಗೋಸ್ಕರವಾಗಿಯೇ ಪೂಜಾ ಮಾಡುವುದು ಅಂತ ಹೇಳ್ತಾ ಇದ್ದಾರೆ. ಜಗದುದರ ಕೊಟ್ಟದನು ಸಕಲ ಜಗತ್ತು ಜೀವರನ್ನು ಪರಮಾತ್ಮ ತನ್ನ ಉದರದಲ್ಲಿ ಧರಿಸಿದ್ದಾನೆ. ಯಾವ ಕಾಲಕ್ಕೆ ಏನು ತಂದು ಕೊಡುವನೋ ಅದನ್ನು ಊಟ ಮಾಡು. ಹರಿಚ್ಛೆಯಿಂದ ಬಂದೊದಗಿದ ಸುಕರ್ಮ ದುಷ್ಕರ್ಮ ಆಗಾಮಿ ಪ್ರಾರಬ್ಧ ಕರ್ಮಗಳನ್ನು ಸಂತೋಷದಿಂದ ಭುಂಜಿಸಿ ಅನುಭವಿಸು ಅಂತ ಹೇಳ್ತಾರೆ. ಮಗ ಅಂದರೆ ಪುತ್ರ, ಮಡದಿ, ದಾರ, ಹೆಂಡತಿ, ಪ್ರಾಣ ಇಂದ್ರಿಯಗಳು, ಆತ್ಮದೇಹಾದಿಗಳು ಸದಾ ಭಗವಂತನ ಅಧೀನ ಅಂಥೇಳಿ ಅವನನ್ನು ಯಾವಾಗಲೂ ನೆನೆಯುತ್ತಾ ಇರು. ಷಡ್ಗುಣೈಶ್ವರ್ಯ ಪೂರ್ಣನಾಗಿರುವಂತಹ ಬಿಂಬನಾದ ಪರಮಾತ್ಮನ ಅಧೀನವೆಂದು ಕಾಲಕಾಲಕ್ಕೆ ನೆನೆದು ಎಲ್ಲವೂ ಪರಮಾತ್ಮನ ಅಧೀನವೆಂದು ಚಿಂತಿಸಬೇಕು ಅಂತ ಹೇಳ್ತಾರೆ. ನಿವೃತ್ತ ಧರ್ಮಗಳನ್ನು ಸೇವಿಸುವುದರಲ್ಲಿ ಅನುಭವದಲ್ಲಿ ಬಂದಿರುವ ನಿದರ್ಶನವನ್ನು ಇಲ್ಲಿ ದುಷ್ಟಾಂತವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಉಳಿದ ಯಾವ ಫಲವನ್ನು ಅಪೇಕ್ಷಿಸದೆ ಪರಮಾತ್ಮನ ಪ್ರೀತಿಯನ್ನೇ ಮುಖ್ಯ ಉದ್ದೇಶವನ್ನಾಗಿ ಮಾಡಿಕೊಂಡು ಭಗವಂತನ ಪೂಜಾರೂಪವಾದ ಕರ್ಮಗಳನ್ನು ಆಚರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈ ವಿಷಯದಲ್ಲಿ ದೇವರಿಗೋಸ್ಕರ ಹಚ್ಚುವ ಹಗಲು ನಂದಾದೀಪವು ದೃಷ್ಟಾಂತವಾಗಿದೆ. ಹಗಲು ನಂದಾದೀಪವು ಬೆಳಕಿಗೋಸ್ಕರವಾಗಲಿ ಮತ್ತಿನ್ಯಾವ ಪ್ರಯೋಜನಕ್ಕೋಸ್ಕರವಾಗಲಿ ಇಲ್ಲ, ಕೇವಲ ದೇವರ ಪೂಜೆಗೋಸ್ಕರವಾಗಿಯೇ ಇದೆ. ಅದರಂತೆ ನಾವು ಮಾಡುವ ಕರ್ಮಗಳಿಗೆ ನಮ್ಮ ಪ್ರಯೋಜನಗಳನ್ನು ಉದ್ದೇಶ ಮಾಡಿಕೊಳ್ಳದೆ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಎಂದು ಹೇಳಿದಂತೆ ಶ್ರೀ ವಿಷ್ಣುವಿನ ಪ್ರೀತಿಯನ್ನು ಮಾತ್ರ ಉದ್ದೇಶವನ್ನಾಗಿ ಮಾಡಿಕೊಂಡು ಆ ಕರ್ಮಗಳನ್ನು ಭಗವತ್ ಪೂಜಾ ರೂಪವಾಗಿ ಆಚರಿಸಬೇಕು ಅಂತ ಹೇಳ್ತಾರೆ. ದೈವ ಪ್ರೇರಣೆಯಿಂದ ತಾನಾಗಿಯೇ ಬಂದ ವಿಷಯಗಳನ್ನು ಭಗವಂತನ ಪ್ರಸಾದ ಅಂತ ಹೇಳಿ ಅನುಭವಿಸುತ್ತಾ ನಿಷ್ಕಾಮ ಕರ್ಮದಿಂದ ಪರಮಾತ್ಮನನ್ನು ಪೂಜಿಸುತ್ತಾ ದಾರ ಪುತ್ರ ಮುಂತಾದ ಸಕಲ ವಸ್ತುಗಳು ಅವನ ಅಧೀನವೆಂದು ಕ್ಷಣ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡುತ್ತಾ ಭಗವದ್ ಅನುಚಿಂತನೆಯಲ್ಲಿಯೇ ಕಾಲಕ್ಷೇಪ ಮಾಡುವುದೇ ನಿಷ್ಕಾಮ ಸೇವನೆ ಅಂತ ಅನಿಸ್ಕೊಳುತ್ತೆ. ನೋಡಿರಿ, ಒಂದೊಂದು ಪದ್ಯದಲ್ಲಿ ದಾಸರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಸ್ವತಂತ್ರನು ಜೀವ ಹರಿ ಸರ್ವಸ್ವತಂತ್ರನು ನಿತ್ಯ ಸುಖಮಯ ನಿತ್ಯಬದ್ಧಾಲ್ಪಜ್ಞಶಕ್ತಿ ಸದುಃಖ ನಿರ್ವಣ್ಯ ಹೃಸ್ವದೇವಿ ಸನಾಥ ಜೇವನು ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತೀಶಾದ್ಯಮರನುತ ಹರಿ ಎಂದು ಕೊಂಡಾಡು. ಜೀವನು ಅಸ್ವತಂತ್ರನು, ಜೀವನು ಯಾವಾಗಲೂ ಪರಮಾತ್ಮನ ಅಧೀನನಾಗಿರ್ತಾನೆ. ಹರಿಸ್ವತಂತ್ರನು, ಬಿಂಬನಾಗಿರುವಂತಹ ಪರಮಾತ್ಮನು ಸರ್ವತಂತ್ರ ಸ್ವತಂತ್ರ ನಿರ್ದೋಷ ಕರ್ತ ಕಾರಯಿತ ಪ್ರಭು. ಅಂತಹ ಪರಮಾತ್ಮನು ನಿತ್ಯ ಸದಾ ಸುಖಮಯನಾಗಿದ್ದಾನೆ, ಸುಖಪೂರ್ಣನಾಗಿದ್ದಾನೆ, ಆನಂದಪೂರ್ಣನಾಗಿದ್ದಾನೆ. ಜೀವನು ನಿತ್ಯಬದ್ಧನಾಗಿದ್ದಾನೆ. ಪರಮಾತ್ಮನ ಇಚ್ಛಾ ಎಂಬ ಪ್ರಕೃತಿಯಿಂದ ಸದಾ ಕಾಲದಲ್ಲೂ ಬದ್ಧನಾಗಿರ್ತಾನೆ. ಜೀವನು ಅಲ್ಪಜ್ಞ, ಸ್ವಲ್ಪ ತಿಳಿದವನು, ಅಲ್ಪಶಕ್ತಿ, ಸ್ವಲ್ಪ ಶಕ್ತಿಯುಳ್ಳವನು. ಸದುಃಖ ನಿರ್ವಿಣ್ಯ, ಸಂಸಾರಾವಸ್ಥೆಯಲ್ಲೂ ದುಃಖದಿಂದ ಕೂಡಿದವನಾಗಿದ್ದಾನೆ. ಮತ್ತು ನಿರ್ವಿಣ್ಯ, ಭಯ ದುಃಖಾದಿಗಳಿಂದ ತುಂಬಿದ ಚಿಂತಾಕ್ರಾಂತನು.
ಹೃಸ್ವದೇಹಿ, ಅತ್ಯಣುವಾದ ದೇಹವುಳ್ಳವ, ಸನಾಥ ಜೀವನು, ಸದಾ ಜೀವನಿಗೆ ಒಡೆಯ ನಾಥನು ಪರಮಾತ್ಮನೇ ಆಗಿದ್ದಾನೆ. ಹೀಗೆ ಈ ಜೀವ ಅಸ್ವತಂತ್ರ, ಅಲ್ಪಶಕ್ತಿ, ಅಲ್ಪಜ್ಞಾನಿ, ಅತ್ಯಣು ಪರಾಧೀನತೆ ಮೊದಲಾದ ದೋಷಗಳಿಂದ ಯುಕ್ತನಾಗಿದ್ದಾನೆ. ಪರಮಾತ್ಮನು ವಿಶ್ವವ್ಯಾಪಕನು, ಸಕಲ ಜೀವ ಜಡಾತ್ಮಕವಾದ ಬ್ರಹ್ಮಾಂಡ, ಪಿಂಡಾಂಡ, ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ್ದಾನೆ. ಮಹದ್ರೂಪನಾಗಿದ್ದಾನೆ. ಕರ್ತೃ, ಸ್ವತಂತ್ರ ಕರ್ತೃ ಆಗಿದ್ದಾನೆ. ಬ್ರಹ್ಮದೇವರು, ಸರಸ್ವತಿ ಅಂದರೆ ಸರಸ್ವತೀ ದೇವಿಯರು, ಈಶಾ ರುದ್ರದೇವರೇ ಮೊದಲಾದ ಅಮರನುತ ದೇವತೆಗಳಿಂದ ನುತ ವಂದನೆಯ ಸ್ತೋತ್ರಗಳನ್ನು ಮಾಡಿಸಿಕೊಳ್ಳುವ ಮಹಾ ಸಮರ್ಥನಾಗಿದ್ದಾನೆ ಪರಮಾತ್ಮ. ಆ ಪರಮಾತ್ಮನೇ ಎನ್ನ ಬಿಂಬನೇ, ಸರ್ವರ ಬಿಂಬ, ಸರ್ವ ವ್ಯಾಪಕ ಅಂತ ಹೇಳಿಕೊಂಡು ಸ್ತೋತ್ರ ಮಾಡು, ಕೊಂಡಾಡು ಅಂದರೆ ಸ್ತೋತ್ರ ಮಾಡು ಅಂತ ಹೇಳ್ತಾ ಇದ್ದಾರೆ. ಧ್ಯಾನೋಪಾಸನೆಗೆ ಬೇಕಾಗುವ ಧ್ಯೇಯ ಮೂರ್ತಿ ಬಿಂಬನನ್ನು, ಪ್ರತಿಬಿಂಬವನ್ನು ಹೇಳ್ತಾ ಇದ್ದಾರೆ. ಅಸ್ವತಂತ್ರ ಅಂತ ಹೇಳಿ. ಜೀವ ಅಸ್ವತಂತ್ರ ಅಂದರೆ ಕೇವಲ ಪರಾಧೀನನೇ ಅರ್ಥವಲ್ಲ, ಪರಮ ಪರತಂತ್ರನಾಗಿದ್ದಾನೆ. ಬಹಳ ಅನಂತಾನಂತ ಕೋಟಿ ಗುಣದಕ್ಕಿಂತಲೂ ಕಡಿಮೆಯಾದವನಾಗಿದ್ದಾನೆ. ದುಃಖ ಮುಂತಾದ ದೋಷಭರಿತನಾಗಿದ್ದಾನೆ. ಜೀವನ ಅಲ್ಪಶಕ್ತಿ, ಜ್ಞಾನ ಮುಂತಾದ ಗುಣಗಳುಳ್ಳವನು. ಅವನು ಜೀವ ಅಪೂರ್ಣ ಜ್ಞಾನಿಯಾಗಿದ್ದಾನೆ. ಅನೇಕ ಪ್ರಮಾಣಗಳಿವೆ ಇದಕ್ಕೆ. ಇಲ್ಲಿ ಅಲ್ಪ ಎಂಬ ಪದ, ಶಕ್ತಿಯೂ ಅಲ್ಪ, ಜ್ಞಾನ ಯೋಗ್ಯತೆಗಳು ಅಲ್ಪ, ಸ್ವತಃ ಜೀವನೇ ಅಲ್ಪ ಅಂತ ಹೇಳ್ತಾ ಇದ್ದಾರೆ. ಈ ಜೀವ ಎಲ್ಲ ಕಾಲಕ್ಕೂ ಪರಮಾತ್ಮನ ಅಧೀನ, ಅಸ್ವತಂತ್ರ. ಮತ್ತೆ ವಿಶ್ವಾದ್ಯಂಟು ರೂಪ 9ರಿಂದಲೇ ಹೆಚ್ಚಿಸಲು 72 ರೂಪಗಳಹು ಒಂದೊಂದೇ ಸಹಸ್ರ. ಪೃಥಕ್ ಪೃಥಕು ನಾಡಿಗಳೊಳಗೆ ಸರ್ವೋತ್ತಮನು ತಿಳಿಯೆಂದು ಭೀಷ್ಮನು ಬಿತ್ತರಿಸಿದನು ಧರ್ಮತನೆಯಗೆ ಶಾಂತಿ ಪರ್ವದಲೇ. ಮತ್ತೆ ಪುನಃ ವಿಶ್ವಾದ್ಯಂಟು ರೂಪ, ಓಂಕಾರವರ್ಣ ಪ್ರತಿಪಾದ್ಯನಾಗಿರುವಂತಹ ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಈ 8 ರೂಪಗಳಿಗೆ 9ರಿಂದ ಹೆಚ್ಚಿಸಲು ಮೂಲ ಪ್ರಕೃತಿಗತ ಒಂದು ಅವ್ಯಕ್ತ, ಮಹತ್ತತ್ವ, ಅಹಂಕಾರತತ್ವ, ಮನಸ್ತತ್ವ, ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ, ಈ ರೀತಿಯಾಗಿ 9 ಆಗುತ್ತೆ. ಇವುಗಳಿಂದ ಇವುಗಳಲ್ಲಿ ವಿಶ್ವಾದಿ ರೂಪದಲ್ಲಿ ಪ್ರವರ್ತಿಸುವ ಪರಮಾತ್ಮ ರೂಪಗಳಿಂದ ಹೆಚ್ಚಿಸಲು, ಗುಣಿಸಲು 8 9 72 ಆಗುತ್ತೆ. ಬೃಹತಿ ಸಹಸ್ರ ಛಂದೋಮಯ ರೂಪಗಳು. 72ಕ್ಕೆ ಸಹಸ್ರದಿಂದ ಗುಣಿಸಿದರೆ 72,000 ರೂಪಗಳಾಗುತ್ತವೆ. ಪೃಥಕು ಪೃಥಕು ನಾಡಿಗಳೊಳಗೆ, ಈ 72,000 ನಾಡಿಗಳೊಳಗೆ ಸರ್ವೋತ್ತಮನ, ಸರ್ವರಲ್ಲಿ ಶ್ರೇಷ್ಠನಾಗಿರುವಂತಹ ಪರಮಾತ್ಮನ ರೂಪಗಳನ್ನು ತಿಳಿಯಬೇಕೆಂದು ಭೀಷ್ಮನು, ಶಂತನು ಚಕ್ರವರ್ತಿಯ ಪುತ್ರರಾದ ಭೀಷ್ಮಾಚಾರ್ಯರು, ಧರ್ಮತನೆಗೆ ಯಮಧರ್ಮನ ಪುತ್ರನಾದ ಧರ್ಮರಾಜನಿಗೆ ಬಿತ್ತರಿಸಿದನು, ವಿವರಿಸಿ ಹೇಳಿದ್ದಾರೆ. ಇದು ಭೀಷ್ಮ ಪರ್ವದಲ್ಲಿ, ಮಹಾಭಾರತ ಭೀಷ್ಮ ಪರ್ವದಲ್ಲಿ ಭೀಷ್ಮ ಧರ್ಮರಾಜರ ಸಂವಾದ ಅಂತ ಬರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಧ್ಯಾನ ಪ್ರಕ್ರಿಯಾ ಸಂಧ್ಯಾ ಆದುದರಿಂದ ದೇಹದಲ್ಲಿರುವ 72 ನಾಡಿಗಳಲ್ಲಿ ಭಗವಂತನ 72 ರೂಪಗಳನ್ನು ಚಿಂತಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಎಂಬ ಪದ್ಯದಿಂದ ವಿಶ್ವ ಮುಂತಾದ 8 ರೂಪಗಳಿಗೆ 9ರಿಂದ ಹೆಚ್ಚಳು 72 ಆಗುತ್ತೆ. ಮೂಲ ಪ್ರಕೃತಿಯನ್ನು ಪರಿಗಣಿಸಿ ಮನಸ್ಸು, ಅಹಂಕಾರ, ಮಹತ್ವಗಳನ್ನು ಸೇರಿಸಿ 9 ಪ್ರಕೃತಿಗಳಾಗುವವು. ಇವುಗಳಲ್ಲಿ 8 ರೂಪಗಳಿಂದ ಇರಲು 72 ರೂಪಗಳಾಗುತ್ತೆ. ಇವುಗಳನ್ನು 1000ದಿಂದ ಗುಣಿಸಿದಾಗ 72,000. ಹೀಗೆ ನಾಡಿಗತ ಪರಮಾತ್ಮನ ರೂಪಗಳನ್ನು ಚಿಂತಿಸುವ ಪ್ರಮಾಣಗಳಿಂದ ಸಮ್ಮತವಾಗಿದೆ ಅಂತ ಹೇಳ್ತಾರೆ. ಭೀಷ್ಮನು ಧರ್ಮತನೆಯಗೆ ಪೇಳಿದನು. ಭೀಷ್ಮ ಧರ್ಮರಾಜರ ಸಂವಾದ ರೂಪವಾದ ಶಾಂತಿ ಪರ್ವ, ಮಹಾಭಾರತ, ಭಾಗವತ ಮುಂತಾದ ಪುರಾಣಗಳೇ ಆಧಾರವಾಗಿದೆ.
ಎಂಟು ಪ್ರಕೃತಿಗಳೊಳಗೆ ವಿಶ್ವಾದೆಂಟು ರೂಪದಲ್ಲಿದ್ದು ಭಕುತರ ಕಂಟಕವ ಪರಿಹರಿಸುತ್ತಲೇ ಪಾಲಿಸುವ ಪ್ರತಿದಿನದೇ ನೆಂಟನಂದದಿ ಎಡೆಬಿಡದೆ ವೈಕುಂಠರಮಣನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಿಡುವ. ಎಂಟು ಪ್ರಕೃತಿಗಳೊಳಗೆ ಗೀತಾ 7ನೇ ಶ್ಲೋಕ 4ರಲ್ಲಿ ಬಂದಿದೆ. ಎಂಟು ಪ್ರಕೃತಿಗಳು ಯಾವುದು ಅಂದರೆ ಭೂಮಿ ರಾಪೋ ಅನ್ನೋ ವಾಯು ಅನಲೋ ವಾಯು ಕಮ್ಮುನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ. ಭೂಮಿ, ಅಪ್ತತ್ವ, ತೇಜತತ್ವ, ವಾಯುತತ್ವ, ಆಕಾಶತತ್ವ, ಮನಸ್ಸು, ಬುದ್ಧಿ, ಅಹಂಕಾರ, ಹೀಗೆ ಎಂಟು ಪ್ರಕೃತಿ. ಭೂಮ್ಯಾದಿ ಪಂಚಭೂತಗಳು ಮನಸ್ತತ್ವ, ಬುದ್ಧಿತತ್ವ ಗೀತಾದಲ್ಲಿ ಬಂದಿದೆ. ಹೀಗೆ ಎಂಟು ಪ್ರಕೃತಿಗಳು. ಕೃಷ್ಣ ಹೇಳ್ತಾನೆ, ಮದಧೀನ ಪ್ರಕೃತಿರಷ್ಟದ ಭಿನ್ನ ಉದ್ದಿಷ್ಟಾಪೇಕ್ಷೆಯ ಅಷ್ಟಧೇತ್ಯುಕ್ತಿ ಉಪಲಕ್ಷಿತಾಪೇಕ್ಷೆಯ ನವವಿಧೇತಿ ಜ್ಞೇಯ ಮತ್ಪ್ರೇರಿತ ಪ್ರಕೃತಿ ಪೃಥಿವ್ಯಾದಿ ಕಾರ್ಯರೂಪೇಣೈವ ಭಿನ್ನೇತ್ಯರ್ಥ. ಹೇಳ್ತಾರೆ, ಭೂಮಿಯಲ್ಲಿ ವಿಶ್ವ, ಅಪ್ತತ್ವದಲ್ಲಿ ತೈಜಸ, ತೇಜತತ್ವದಲ್ಲಿ ಪ್ರಾಜ್ಞ, ವಾಯುತತ್ವದಲ್ಲಿ ತುರ್ಯ, ಆಕಾಶದಲ್ಲಿ ಆತ್ಮ, ಮನದಲ್ಲಿ ಅಂತರಾತ್ಮ, ಬುದ್ಧಿಯಲ್ಲಿ ಪರಮಾತ್ಮ, ಅಹಂಕಾರದಲ್ಲಿ ಜ್ಞಾನಾತ್ಮ. ಹೀಗೆ ಎಂಟು ರೂಪಗಳಿಂದ ಒಂದೊಂದು ಪ್ರಕೃತಿಯಲ್ಲಿ ಒಂದೊಂದು ಭಿನ್ನ ಪ್ರಕೃತಿ ಗುಣಧರ್ಮಗಳಿಗೆ ಪ್ರವರ್ತಕ ರೂಪಗಳಿಂದ ಇದ್ದು ಈ ಎಲ್ಲ ಪ್ರಕೃತಿಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಪ್ರಕೃತಿ ಬಂಧಕನೂ ಆಗಿರುತ್ತಾನೆಂದು ತಿಳಿದು ವಿಶ್ವಾದಿ ಎಂಟು ರೂಪವನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಧ್ಯಾನ ಮಾಡಿದರೆ ಭಕುತರ ಈ ಎಂಟು ರೂಪಗಳನ್ನು ಧ್ಯಾನ ಮಾಡುವ ತನ್ನ ಭಕ್ತರ ಕಂಟಕ ಅಂದರೆ ಮುಳ್ಳು, ಆಪತ್ತು ಸಹಿತ ಲಿಂಗದೇಹವನ್ನು ಪರಿಹಾರ ಮಾಡುತ್ತಾ ಅಂದರೆ ಲಿಂಗದೇಹ ಭಂಗ ಮಾಡಿ ಪ್ರತಿದಿನದಿ ಪಾಲಿಸುವ ನಿತ್ಯಾನಂದವಾದ ಮೋಕ್ಷ ಸುಖವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ನೆಂಟನಂದದಿ ಎಡೆಬಿಡದೆ ಆಪ್ತನಂದಿ ಪರಮಾಪ್ತನಾಗಿರುವಂತಹ ಪರಮಾತ್ಮನು ಒಂದು ಕ್ಷಣವಾದರೂ ಬಿಡದೆ ನಿತ್ಯದಲ್ಲಿ ವೈಕುಂಠರಮಣನು, ವೈಕುಂಠ ಲೋಕಕ್ಕೆ ಪತಿಯಾದ ಶ್ರೀಮನ್ನಾರಾಯಣನೇ, ವಿಶ್ವಾದಿ ಅಷ್ಟರೂಪಗಳಿಂದ ಭಿನ್ನನಾದವನೇ ಎನ್ನ ಬಿಂಬನೆಂದು ತನ್ನವರು ಈ ಸುಜ್ಞಾನವುಳ್ಳ ತನ್ನ ಭಕ್ತರನ್ನು ನಿಷ್ಕಂಟಕ ಮುಳ್ಳು ಇಲ್ಲದ ಒಳ್ಳೆಯ ಸುಮಾರ್ಗದಲ್ಲಿ ಸನ್ಮಾರ್ಗವಾದ ಸಮೀಚೀನ ಜ್ಞಾನ ಭಕ್ತಿ ವಿರಕ್ತ್ಯಾದಿಗಳಿತ್ತು ನೀವು ಮೋಕ್ಷ ಮಾರ್ಗವಾದ ಸಮೀಚೀನ ಹಾದಿಯಲ್ಲಿ ನಡೆಯಿರಿ ಎಂದು ನಡೆಸುವನು. ತಾನೇ ಪ್ರೇರಕರಾಗಿ ಭಕ್ತರನ್ನು ನಡೆಸ್ತಾನೆ. ದುರ್ಜನರನ್ನು, ದುಷ್ಟರಾದ ತಮೋ ಅಜ್ಞಾನವುಳ್ಳ ದೈತ್ಯಾದಿಗಳನ್ನು ಬಿಡುವ ಈ ಸನ್ಮಾರ್ಗದ ದಾರಿಯನ್ನು ತೋರಿಸದೆ ಬಿಡ್ತಾನೆ ಅಥವಾ ಬಡಿತಾನೆ. ಅವರನ್ನು ದುರ್ಜನರನ್ನು ಶಿಕ್ಷಿಸಿ ಅಂಧಂತಮಾದಿಗಳಲ್ಲಿ ಹಾಕ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಸ್ವರಮಣನು ಶಕ್ತ್ಯಾದಿ ರೂಪದಿ ಕರ್ಣಮಾನಿಗಳೊಳಗೆ ನೆಲೆಸಿದ್ದರ ವಿದೂರನು ಸ್ಥೂಲ ವಿಷಯಗಳು ಉಂಡುಣಿಪ ನಿತ್ಯ ಅರಿಯದಲೆ ತಾನುಂಬೆನೆಂಬುವ ನಿರಯಗಳನೆಂಬುವನು ನಿಶ್ಚಯ ಮರಳಿ ಮರಳಿ ಭವಾಟವಿಯ ಸಂಚರಿಸಿ ಬಳಲುವನು. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಜಡ ಪ್ರಕೃತಿಗಳಲ್ಲಿ ತದಭಿಮಾನಿ ದೇವತೆಗಳಲ್ಲಿ ಇರುವಂತಹ ಪರಮಾತ್ಮನ ಶಕ್ತ್ಯಾದಿ ದ್ವಾದಶ ರೂಪಗಳ ಕಾರ್ಯ ತಿಳಿದು ಸ್ಥೂಲ ವಿಷಯಗಳನ್ನು ಹರಿಯೇ ಉಂಡಣಿಪನೆಂದು ಚಿಂತಿಸಿದರೆ ಬಂಧ ಮೋಚಕವಾಗುತ್ತೆ. ಇಲ್ಲವಾದರೆ ಪುನಃ ಈ ಸಂಸಾರದಲ್ಲಿ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸ್ವರಮಣನು ಪರಮಾತ್ಮನು ತನ್ನಲ್ಲೇ ತಾನು ರಮಿಸುವನು ಎಂದರೆ ತನ್ನ ವಿಜ್ಞಾನಮಯವಾದ ಸ್ತ್ರೀ ರೂಪದಲ್ಲಿ ಆನಂದಮಯ ನಾಮಕ ಪುರುಷ ರೂಪದಿಂದ ರಮಿಸುವನು ಹಾಗೆ ಹೇಳಿದ್ದಾರೆ. ಮಹಾಸೌಂದರ್ಯಯುಕ್ತೇಷು ನಿರ್ದೋಷೇಷು ಚ ಸರ್ವದಾ ರಮತೆ ಸ್ತ್ರೀ ಸ್ವರೂಪಾಣಿ ಪುಂ ರೂಪಾಣಿ ವಿಧಾಯಚೇತೆ. ಶಕ್ತ್ಯಾದಿ ರೂಪದಿ, ಶಕ್ತ್ಯಾದಿ 12 ರೂಪಗಳು ಶಕ್ತಿ, ಪ್ರತಿಷ್ಠಾ, ಸಂವಿತ್, ಸ್ಫೂರ್ತಿ, ಪ್ರಕೃತಿ, ಕಳಾ,
ವಿದ್ಯಾ, ಮತಿ, ನೀತಿ, ಮಾಯಾ, ಕಾಲ, ಪುರುಷ ಹೀಗೆ ಮನಸ್ಸು, ಬುದ್ಧಿ ಮತ್ತು ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಹೀಗೆ 12 ರೂಪಗಳೆಂದು ತಿಳ್ಕೊಬೇಕು. ಕರ್ಣಾಭಿಮಾನಿಗಳಿಗೆ, ಇಂದ್ರಿಯಾಭಿಮಾನಿ ದೇವತೆಗಳಿಗೆ ನೆಲೆಸಿ ಇದ್ದು ಅರವಿದುವುದನ್ನು ತಾನು ದೋಷ ದೂರನಾದರೂ ಸ್ಥೂಲ ವಿಷಯಗೊಂಡು ಉಂಡುಳಿಪ ನಿತ್ಯ. ತಾನು ಶುಭ ಸಾರ್ವ ರಸ ಭೋಕ್ತ ತನ್ನ ಸ್ವರೂಪ ರಸವನ್ನು ಸ್ವೀಕರಿಸಿ ಸ್ಥೂಲ ಜೀವರಿಗೆ ಯೋಗ್ಯವಾದ ರಸವನ್ನು ತ್ರಿವಿಧ ಜೀವರಿಗೆ ಉಣಿಸ್ತಾನೆ. ಇಂದ್ರಿಯಜನ್ಯ ಸುಖ ದುಃಖಾದಿಗಳು ಪರಮಾತ್ಮನ ಅಧೀನ, ಪರಮಾತ್ಮನ ವ್ಯಾಪಾರ ಅಂತ ತಿಳಿಯದಲೇ ತಾನುಂಬುವೆನೆಂಬುವನು, ನೆರೆಯಗಳುಂಬುವನು, ನರಕದಲ್ಲಿ ಆಗುವ ದುಃಖ ಭೋಗಗಳು ನಿಚ್ಚಳವಾಗಿ ಉಂಬುವನಲ್ಲದೆ ಮರಳಿ ಮರಳಿ ಪುನಃ ಭವಾಟಿ ಸಂಚರಿಸಿ ಬಳಲುವನು. ಪರಮಾತ್ಮನೇ ನನ್ನಲ್ಲಿದ್ದು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಸರ್ವವನ್ನು ಮಾಡಿಸ್ತಾ ಇದ್ದಾನೆ. ಎನ್ನಿಂದ ಈ ಪರಿ ಉಂಟೇನು ನಿನ್ನದೇ ಸಕಲ ಸಂಪತ್ತು ಅಂತ ಹೇಳಿದ್ದಾರೆ. ಹಾಗೆ ತಿಳಿಯದೆ ಇರುವವನು ನರಕದಲ್ಲಿ ನೆರೆಯಗಳುಂಬುವ ನರಕದಲ್ಲಿ ಆಗುವ ದುಃಖಗಳನ್ನು ನಿಶ್ಚಯವಾಗಿ ಉಂಬುವನಲ್ಲದೆ ಮರಳಿ ಮರಳಿ ಪುನಃ ಪುನಃ ಭವಾಟವಿಯನ್ನು ಸಂಚರಿಸಿ ಬಳಲ್ತಾನೆ. ಸಂಸಾರದಲ್ಲಿ ಬಂದು ಬಳಲ್ತಾನೆ. ಸಂಸಾರವೆಂಬ ಅರಣ್ಯದಲ್ಲಿ ಮುಳ್ಳುಗಳನ್ನು ತುಳಿದು ಸಂಚರಿಸುತ್ತಾ ದುಃಖದಲ್ಲಿ ಬಳಲುವನು. ಮನಸ್ಸು, ಬುದ್ಧಿ, ದಶೇಂದ್ರಿಯಗಳ ಕಾರ್ಯ ತದ್ಗುಣ ಬಂಧಕ ಮೋಚಕನು ಪರಮಾತ್ಮನ ಅಧೀನವಾಗಿವೆ. ಇವುಗಳಿಗೆಲ್ಲ ಪರಮಾತ್ಮನೇ ಪ್ರವರ್ತಕನಾಗಿದ್ದಾನೆ ಎಂಬ ನಿಶ್ಚಯ ಜ್ಞಾನ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು. ಶಕ್ತಿ, ಪ್ರತಿಷ್ಠಾ, ಸಂವಿತ್, ಸ್ಫೂರ್ತಿ, ಪ್ರವೃತ್ತಿ, ಕಲಾ, ವಿದ್ಯಾ, ಮತಿ, ಮಾಯಾ, ಕಾಲ, ಪುರುಷ ಹೀಗೆ ಪರಮಾತ್ಮನ 11 ರೂಪಗಳು ಮನ ಮುಂತಾದ 11 ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ನಿಯಾಮಕನಾಗಿ ಇದ್ದಾನೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಒಂದೊಂದು ಪದ್ಯದಲ್ಲಿಯೂ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಬರಬೇಕು. ಅವನೇ ನಮ್ಮ ಇಂದ್ರಿಯಾದಿಗಳಲ್ಲಿ ನಿಂತುಕೊಂಡು, ಮನಸ್ಸು ಇಂದ್ರಿಯಾದಿಗಳಲ್ಲಿ ನಿಂತುಕೊಂಡು ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ನಮ್ಮ ಕರ್ಮಕ್ಕನುಸಾರವಾಗಿ ಮಾಡಿಸ್ತಾ ಇದ್ದ. ನಾನು ನನ್ನದು ಎಂಬ ಆ ನೀಚ ಬುದ್ಧಿಯನ್ನು ಬಿಡಬೇಕು. ಅವನೇ ನಮ್ಮ ಕರ್ಮಕ್ಕನುಸಾರವಾಗಿ ಮಾಡಿಸ್ತಾ ಇದ್ದಾನೆ. ಆ ಪರಮಾತ್ಮನಿಗೆ ಬೇಡ್ಕೋಬೇಕು, ಈ ಭವ ಸಂಸಾರದಿಂದ ನನ್ನ ದೂರ ಮಾಡಪ್ಪ, ಉದ್ಧಾರ ಮಾಡು ಅಂತ ಬೇಡ್ಕೋಬೇಕು. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.